ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನನ್ನ ಯೂಟ್ಯೂಬ್ ಚಾನಲ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಒಂದು ಸ್ಪೆಷಲ್ ವ್ಲಾಗ್ ಅಂತಾನೆ ಹೇಳ್ಬೇಕು. ಮೊದಲನೇದಾಗಿ ಹುಡುಗಿನ ಹುಡುಕ್ತಾ ಇರೋ ಹುಡುಗರಿಗೆ ಒಂದು ಸ್ವೀಟ್ ನ್ಯೂಸ್ ಅಂತ ಹೇಳ್ಬೇಕು. ಯಾರಾದ್ರೂ ಹುಡುಕ್ತಾ ಇದ್ರೆ ಹುಡುಕೋದನ್ನ ನಿಲ್ಸ್ಬೇಡಿ, ಯಾಕಂದ್ರೆ ನಿಲ್ಸಿದ್ರೆ ಮದ್ವೆ ಆಗೋದಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಒಂದು ಘೋಷಣೆನ ಮಾಡ್ತಾ ಇದೆಯಂತೆ. ಇನ್ನೂ ಮಾಡಿಲ್ಲ, ಮಾಡಿದ್ರೆ ನೆಕ್ಸ್ಟ್ ದಿನಗಳಲ್ಲಿ ಅದ್ರ ಅಪ್ಡೇಟ್ ನ ನಿಮಗೆ ಕೊಡ್ತೀನಿ. ಅದ್ರ ಅಪ್ಡೇಟ್ ನಿಮಗೆ ಸಿಗ್ಬೇಕು ಅಂತ ಹೇಳಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಸಿಗುತ್ತೆ. ಮುಂದಿನ ಅಪ್ಡೇಟ್ಗಳು ಈಸಿಯಾಗಿ ನಿಮ್ ಕೈ ಸೇರುತ್ತೆ. ನೆಕ್ಸ್ಟ್ ಇವಾಗ ಏನು ಅಂತ ಹೇಳಿದ್ರೆ, ಎಲ್ಲಿ ನೋಡಿದ್ರು ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಅನ್ನೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಏನು ಅಂತ ಹೇಳಿದ್ರೆ ರೈತರಿಗೆ ಹೆಣ್ಣು ಕೊಡೋದು ತುಂಬಾನೇ ಕ್ರಿಟಿಕಲ್ ಆಗಿದೆ. ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಹೋಗಿ ಮೈಕ್ ಹಿಡಿದ್ರೆ ಎಷ್ಟು ಸ್ಯಾಲ್ರಿ ಬರ್ಬೇಕು ನಿಮ್ ಹುಡುಗಂಗೆ ಅಂದ್ರೆ 2-3 ಲಕ್ಷ ಸ್ಯಾಲ್ರಿ ಬೇಕು ಅಂತ ಹೇಳೋರೆ ಜಾಸ್ತಿ ಆಗಿದ್ದಾರೆ. ನಮ್ ರೈತರು ಅದಕ್ಕಿಂತ ಏನ್ ಕಮ್ಮಿ ಏನಿಲ್ಲ, ಆದ್ರೂ ಕೆಲ್ಸ ಮಾಡ್ಬೇಕಲ್ಲ ಹೋಗಿರೋ ಹೆಣ್ಮಕ್ಳು ಅನ್ನೋದೇ ಒಂದ್ ದೊಡ್ಡ ಅವ್ರ ತಲೆಯಲ್ಲಿ ಕ್ವೆಶ್ಚನ್ ಮಾರ್ಕ್ ಇದೆ. ಕೆಲಸ ಮಾಡಬಾರ್ದು, ಆದ್ರೂ ಈಸಿಯಾಗಿ 2-3 ಲಕ್ಷ ಬರಬೇಕು. 2-3 ಲಕ್ಷಕ್ಕೆ ಏನ್ ಕಮ್ಮಿ ಇರೋರು ಏನಿಲ್ಲ, ಅದಕ್ಕಿಂತ ಜಾಸ್ತಿ ದುಡಿತಾ ಇರೋರು ಬೇಕಾದಷ್ಟು ಜನ ಇದ್ದಾರೆ ಅಂತಾನೆ ಹೇಳ್ಬೇಕು. ಇವಾಗ ಇದಕ್ಕೆ ಏನಕ್ಕೆ ಸಮಸ್ಯೆಗೆ ಒಂದು ಪರಿಹಾರ ಸರ್ಕಾರ ಹುಡುಕ್ಲಿಕ್ಕೆ ಹೊರಟಿದೆ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಲ್ಲ, ಆದ್ರೆ ಒಂದಿಷ್ಟು ದುಡ್ಡು ಅಂತ ಕೊಡ್ತಾರೆ. ಗಂಡಿಗೆ ಹೆಣ್ಣಿಗೆ ಒಂದಷ್ಟು ದುಡ್ಡು ಅಂತ ಕೊಡ್ತಾರೆ. ಇವಾಗ ಎಷ್ಟಾಗಿದೆ ಅಂತ ನನಗೆ ಗೊತ್ತಿಲ್ಲ. ಯಾರಾದ್ರೂ ಇನ್ ಕೇಸ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿ ಅವರಿಗೆ ದುಡ್ಡು ಬಂದಿದ್ರೆ ಎಷ್ಟು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ. ಅವ್ರಿಗೆ ಕೂಡ ವಿಷಯ ಗೊತ್ತಾಗ್ಲಿ. ಎಷ್ಟು ಬರುತ್ತೆ ಹುಡುಗಂಗೆ, ಎಷ್ಟು ಬರುತ್ತೆ ಹುಡುಗಿಗೆ, ಎಷ್ಟು ಬರುತ್ತೆ, ಇಲ್ಲ ಅಂದ್ರೆ ಇಬ್ರಿಗೂ ಸೇರ್ ಬರುತ್ತಾ ಅನ್ನೋದು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ ಕೇಸ್ ಯಾರಾದ್ರೂ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗೋರಿದ್ರೆ ಅವ್ರಿಗೆ ಕೂಡ ಗೊತ್ತಾಗ್ಲಿ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗೋರಿಗೆ ಒಂದಿಷ್ಟು ಸರ್ಕಾರ ದುಡ್ಡು ಅಂತ ಕೊಡುತ್ತೆ. ಇವಾಗ ಅದನ್ನ ಮೀರಿ ಇನ್ನೊಂಚೂರು ಮುಂದಕ್ಕೆ ಹೋಗಕ್ಕೆ ಸರ್ಕಾರ ಪ್ರಯತ್ನ ಪಡ್ತಾರೆ. ಅದರಲ್ಲಿ ಒಂದ್ ವಿಷಯ ಏನು ಅಂತ ಹೇಳಿದ್ರೆ, ಸರ್ಕಾರ ರೈತರನ್ನ ಮದ್ವೆ ಆಗೋ ಹೆಣ್ಣು ಮಕ್ಳಿಗೆ ಒಂದಿಷ್ಟು ದುಡ್ಡು ಅಂತ ಕೊಡ್ಬೇಕು ಅಂತ ಚಿಂತನೆ ಮಾಡ್ತಾ ಇದೆಯಂತೆ. ಫಸ್ಟಿಗೆ ಏನ್ ಮಾಡಕ್ ಹೋಗಿದ್ರು ಅಂತ ಹೇಳಿದ್ರೆ, ಬಡ್ಡಿ ಮನ್ನಾ ಮಾಡಿ, ನಮ್ಗೆ ಸಾಲ ಮನ್ನಾ ಮಾಡಿ ಅಂತ ಹೇಳ್ಬಿಟ್ಟು ರೈತರ ಸಂಘದವರು ಒತ್ತಾಯ ಮಾಡಕ್ಕೆ ನಮ್ಮ CM ನ ಭೇಟಿ ಮಾಡಕ್ಕೆ ಹೋಗಿದ್ರಂತೆ. ಅಲ್ಲಿ CM ನ ಭೇಟಿ ಮಾಡಿ ನಮ್ಗೆ ಸಾಲ ಮನ್ನಾ, ಬಡ್ಡಿ ಮನ್ನಾ ಯಾವ್ದಾದ್ರೂ ಮಾಡಿ ಅಂತ ಹೇಳಿ ಒತ್ತಾಯ ಮಾಡಿ ಅವ್ರ ಮುಂದೆ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಆ ಬೇಡಿಕೆಗಳನ್ನ ಇಟ್ಟಿದ್ ಆದ್ಮೇಲೆ ಅವ್ರ ಕಷ್ಟನ ಸ್ವಲ್ಪ ಹೇಳ್ಕೊಂಡಿದ್ದಾರೆ. 45 ವರ್ಷಕ್ಕಿಂತ ಕಮ್ಮಿ ಇರೋ ಹುಡುಗರು ನಮ್ಮ ರೈತರ ಕುಟುಂಬಗಳಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಆದ್ರೆ ಹೆಣ್ಣು ಸಿಗ್ತಾ ಇಲ್ಲ ಅಂತ. ಹೆಣ್ಣು ಸಿಗ್ತಾ ಇಲ್ವಂತೆ, ಏನ್ ಮಾಡೋದು, ಹೆಣ್ಣು ಸಿಗ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಕೊರಗಾಗಿದೆ. ಬರೀ ರೈತರಿಗೆ ಅಂತಾನೆಲ್ಲ, ಬೇರೆ ಫೀಲ್ಡ್ ಅಲ್ಲಿರೋ ಗಂಡು ಮಕ್ಳಿಗೂ ಸ್ವಲ್ಪ ಹೆಣ್ಣ ಸಂಖ್ಯೆ ಕಮ್ಮಿ ಆಗಿದೆ. ಯಾಕೆ ಅಂದ್ರೆ ಭ್ರೂಣ ಹತ್ಯೆ ಜಾಸ್ತಿ ಆಗಿ, ಹೆಣ್ಣು ಅಂತಿದಂಗೆನೆ ಅದನ್ನ ಅಬಾರ್ಟ್ ಮಾಡಿಸೋರೆ ಜಾಸ್ತಿ ಆಗಿದ್ದಾರೆ. ಅಟ್ಲೀಸ್ಟ್ ಈಗಾದ್ರೂ ಎಚ್ಚೆತ್ಕೊಳ್ಳಿ. 1-2 ಗಂಡು ಮಕ್ಳಾಗ್ಲಿ ಅಂತ ಹೇಳಿ ಪ್ರಯತ್ನ ಪಡೋರು ಇವಾಗ 1-2 ಹೆಣ್ಮಕ್ಳಾಗ್ಲಿ ಅಂತ ಪ್ರಯತ್ನ ಪಡ್ಬೇಕಾಗಿದೆ. ಆ ಗತಿ ತಲುಪಿದೆ. ಇವಾಗ ಮುಖ್ಯ ವಿಷಯಕ್ಕೆ ಬಂದ್ಬಿಡೋಣ. ಏನಂತ ಹೇಳಿದ್ರೆ, ಸಾಲ ಮನ್ನಾ ಮಾಡಿ ಅಂತ ಕೇಳೋದಕ್ಕೇನೆ ಪಾಪ ಇವ್ರು ಹೋಗಿದ್ದು. ಜೊತೆಲಿ ಇದೊಂದು ಸಣ್ಣ ಮನವಿನೂ ತಗೊಂಡು ಹೋಗಿದ್ದಾರೆ. ಸಾಲ ಮನ್ನಾ ಮಾಡಿದ್ರೆ ಒಳ್ಳೇದೆ. ಯಾಕೆಂದ್ರೆ ಇವತ್ತು ರೈತ ಬೆಳೆದಿರೋ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ. ಸಿಕ್ಕಿದ್ರೆ ಒಳ್ಳೇದೆ. ಎಲ್ಲ ಬೆಳೆದಿದ್ದೆಲ್ಲ ದಳ್ಳಾಳಿಗಳ ಪಾಲು, ಅವ್ರ ಪಾಲು, ಇವ್ರ ಪಾಲಾಗಿ ಪಾಪ ರೈತ ಬರಿಗೈಯಲ್ಲೇ ಉಳಿಯೋ ತರ ಆಗಿದೆ. ಮಾಡಿದ್ರೆ ಒಳ್ಳೇದೇನೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, 45 ವರ್ಷ ಆದ್ರೂ ಹೆಣ್ ಸಿಗ್ತಾ ಇಲ್ಲ, 45 ವರ್ಷದ ಒಳಗಡೆ ಇರೋರಿಗೂ ಹೆಣ್ ಸಿಗ್ತಾ ಇಲ್ಲ ಅನ್ನೋರಿಗೆ ಸರ್ಕಾರದ ಮುಂದೆ ಒಂದು ಮನವಿ ಇಟ್ಟಿದ್ದಾರೆ. ಯಾರಾದ್ರೂ ರೈತರನ್ನ ಮದ್ವೆ ಹಿಂದೆಗಡೆ ಆಗಿದ್ರೆ ಅವ್ರದ್ದು ಲಾಸೇನೆ. ಇನ್ ಕೇಸ್ ನೀವು ಮುಂದೆ ಮದ್ವೆ ಆಗ್ತೀರಾ ಅಂತ ಹೇಳಿದ್ರೆ, ಒಬ್ಬ ರೈತ ಹುಡುಗನ ನೀವು ಮದ್ವೆ ಆದ್ರೆ 5 ಲಕ್ಷ ರೂಪಾಯಿ ಅಂತ ಹೇಳ್ಬಿಟ್ಟು ಸರ್ಕಾರ ಘೋಷಣೆ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ. ಇನ್ನು ಮುಂದೆ ಇಂಪ್ಲಿಮೆಂಟೇಷನ್ಸ್ ಆಗಬಹುದು. ಸದ್ಯಕ್ಕೆ ಇವಾಗ ಅದ್ರ ಮನವಿ ಇಟ್ಟಿದ್ದಾರೆ. ಇನ್ನು ಮುಂದೆ ಇಂಪ್ಲಿಮೆಂಟೇಷನ್ ಆದ್ರೆ ನನ್ನ ಚಾನಲ್ ಅಲ್ಲಿ ಗ್ಯಾರಂಟಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು ಗೈಸ್. ಬೈ ಬೈ.